ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಜನವರಿ 2026ರಲ್ಲಿ GE ಏರೋಸ್ಪೇಸ್ HALಗೆ ತನ್ನ 6ನೇ F404 ಇಂಜಿನ್ ಅನ್ನು ವಿತರಣೆ ಮಾಡಲಿದೆ ಹಾಗೂ ತೇಜಸ್ MK1A ಉತ್ಪಾದನೆಗೆ ಹೊಸ ಚೇತನ ದೊರೆಯಲಿದೆ. ದಿ ಟ್ರಿಬ್ಯೂನ್ ಇಂಡಿಯಾ ವರದಿಯ ಪ್ರಕಾರ GE ಏರೋಸ್ಪೇಸ್ ಭಾರತಕ್ಕೆ ಒಟ್ಟು 6 F404 ಇಂಜಿನ್ಗಳನ್ನು ಯಶಸ್ವಿಯಾಗಿ ವಿತರಿಸಿದೆ. ಇದು ಭಾರತದ ಸ್ವದೇಶಿ ಯುದ್ಧ ವಿಮಾನದ ಯೋಜನೆಗೆ ಅತ್ಯಂತ ಮಹತ್ವದ ಮುನ್ನಡೆಯಾಗಿದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ಜನವರಿ 2026ರಲ್ಲಿ ಒಂದು ಹೆಚ್ಚುವರಿ ಇಂಜಿನ್ ಹಸ್ತಾಂತರಿಸಲಾಗಿದೆ. ಇದರಿಂದ 2025ರಲ್ಲಿ ಪೂರೈಸಲಾಗಿದ್ದ 5 ಇಂಜಿನ್ಗಳಿಗೆ ಮತ್ತೊಂದು ಇಂಜಿನ್ ಸೇರ್ಪಡೆಯಾಗಿದೆ. ಈ ವಿತರಣೆ ವೇಳಾಪಟ್ಟಿ ಹಿಂದಿನ ಅಧಿಕೃತ ಮಾಹಿತಿಗೆ ತಾಳ್ಮೆಯಾಗಿದ್ದು, 5ನೇ ಇಂಜಿನ್ ಡಿಸೆಂಬರ್ 2025ರಲ್ಲಿ HALಗೆ ತಲುಪಿತ್ತು. ಇದರಿಂದ ಪೂರೈಕೆ ಮತ್ತೆ ನಿಧಾನವಾಗಿ ಪುನರಾರಂಭವಾಗುತ್ತಿರುವುದರ ಸೂಚನೆ ದೊರಕಿದೆ. ಒಂದು ಇಂಜಿನ್ ಸಣ್ಣ ಸಂಖ್ಯೆಯಂತೆ ಕಾಣಬಹುದು, ಆದರೆ ತೇಜಸ್ MK1Aನ ಅತಿ ಸಂಯೋಜಿತ ಉತ್ಪಾದನಾ ಲೈನ್ಗೆ ಇದೊಂದು ಅತ್ಯಂತ ನಿರ್ಣಾಯಕ ಅಂಶವಾಗಿದೆ. ಈ ಇಂಜಿನ್ಗಳೇ ಹೊಸ ಯುದ್ಧ ವಿಮಾನದ ಹೃದಯ. ಇಂಜಿನ್ ಸಮಯಕ್ಕೆ ಬಂದರೆ ಮಾತ್ರ ಕಾರ್ಖಾನೆಯಲ್ಲಿ ಸಿದ್ಧಗೊಂಡಿರುವ ಏರ್ ಫ್ರೇಮ್ಗಳನ್ನು ಫ್ಲೈಟ್ ಟೆಸ್ಟಿಂಗ್ ಮತ್ತು ಅಂತಿಮ ವಿತರಣೆಯ ಹಂತಕ್ಕೆ ಕೊಂಡೊಯ್ಯಲು ಸಾಧ್ಯವಾಗಲಿದೆ. ಕಳೆದ ಕೆಲವು ಸಮಯದಿಂದ ಈ ಇಂಜಿನ್ಗಳ ಪೂರೈಕೆ ವ್ಯತ್ಯಯವು HALಗೆ ದೊಡ್ಡ ಅಡ್ಡಿಯಾಗಿದ್ದು, ಭಾರತೀಯ ವಾಯುಪಡೆ IAF ನಿಗದಿಪಡಿಸಿದ ಇಂಡಕ್ಷನ್ ವೇಳಾಪಟ್ಟಿಯನ್ನು ಪಾಲಿಸಲು ತೀವ್ರವಾಗಿ ಅಡ್ಡಿಪಡಿಸಿತ್ತು. ಆಗಸ್ಟ್ 2021ರಲ್ಲಿ ಸಹಿ ಮಾಡಲಾದ ಮೂಲ ಒಪ್ಪಂದದಂತೆ 99 F404 ಇಂಜಿನ್ಗಳನ್ನು $716 ಮಿಲಿಯನ್ ಮೌಲ್ಯದ, ಅಂದರೆ ಸುಮಾರು 5,375 ಕೋಟಿ ಮೌಲ್ಯದ ವೆಚ್ಚದಲ್ಲಿ ಪೂರೈಸಬೇಕಾಗಿತ್ತು. ಆದರೆ ಜಾಗತಿಕ ಸಪ್ಲೈ ಚೈನ್ ಸಮಸ್ಯೆಗಳ ಕಾರಣದಿಂದ ವಿಳಂಬವಾಗಿದ್ದು, 83 ತೇಜಸ್ MK1A ಯುದ್ಧ ವಿಮಾನಗಳ ಉತ್ಪಾದನೆಯು ಸ್ಥಗಿತಗೊಂಡಿತ್ತು. ಈಗ 6ನೇ ಇಂಜಿನ್ ಬಂದಿರುವುದರಿಂದ HAL ಒಂದು ಸಣ್ಣದಾದರೂ ತಂತ್ರಾತ್ಮಕವಾಗಿ ಬಹಳ ಮಹತ್ವದ ಗುರಿಯನ್ನು ಸಾಧಿಸಲು ಸಿದ್ಧವಾಗಿದೆ. ಮಾರ್ಚ್ 2026ರ ಅಂತ್ಯದೊಳಗೆ 5 ತೇಜಸ್ MK1A ಯುದ್ಧ ವಿಮಾನಗಳನ್ನು IAFಗೆ ಹಸ್ತಾಂತರಿಸುವ ಗುರಿಯನ್ನು HAL ಹೊಂದಿದೆ ಮತ್ತು ಇದಕ್ಕಾಗಿ GE ನೀಡಿರುವ ಹೊಸ ಇಂಜಿನ್ಗಳನ್ನು ಬಳಸಲಿದೆ. ಇದು ಕೇವಲ ಸಂಖ್ಯಾತ್ಮಕ ಸಾಧನೆ ಅಲ್ಲ, ಇದು ಬಾಹ್ಯ ಸಪ್ಲೈ ಚೈನ್ ಸಮಸ್ಯೆಗಳಿಂದ ಹಿನ್ನಡೆಯಾದ ರಕ್ಷಣಾ ಯೋಜನೆಗೆ ಮತ್ತೆ ಚೇತನ ನೀಡುವ ಪ್ರಯತ್ನವಾಗಿದೆ. ಈ ಇಂಜಿನ್ಗಳನ್ನು ಯಶಸ್ವಿಯಾಗಿ ಅಳವಡಿಸುವ ಮೂಲಕ ಉತ್ಪಾದನಾ ಲೈನ್ ಮತ್ತೆ ಕಾರ್ಯಕ್ಷಮತೆಗೆ ಬರುತ್ತಿದೆ ಎಂಬುದನ್ನು HAL ಪ್ರದರ್ಶಿಸಲು ಬಯಸುತ್ತಿದೆ. ಈ ವಿತರಣೆ ಸಮಯ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ. ತೇಜಸ್ MK1A ವಾಯುಪಡೆಯ ಕಂಬ್ಯಾಟ್ ಫ್ಲೀಟ್ ಪುನರ್ಬಲಗೊಳಿಸುವ ಪ್ರಮುಖ ಅಸ್ತ್ರವಾಗಿದೆ. ವಿಶೇಷವಾಗಿ MiG-21 ತರಹದ ಹಳೆಯ ಯುದ್ಧ ವಿಮಾನಗಳ ನಿವೃತ್ತಿಯ ನಂತರ ಉಂಟಾದ ಸಂಖ್ಯಾ ಕೊರತೆಯನ್ನು ತುಂಬಲು. ಆದ್ದರಿಂದ GE ನೀಡುವ ಪ್ರತಿಯೊಂದು ಇಂಜಿನ್ ಕೂಡ ವಾಯುಪಡೆಯ ಆಪರೇಷನಲ್ ರೆಡಿನೆಸ್ಗೆ ನೇರವಾಗಿ ಕೊಡುಗೆಯನ್ನು ನೀಡುತ್ತದೆ. ಈ ಇಂಜಿನ್ಗಳು ಬಂದಾಗ ಮಾತ್ರ ಕಾರ್ಖಾನೆಯಲ್ಲಿ ನಿಂತಿರುವ ಏರ್ಫ್ರೇಮ್ಗಳು ನಿಜವಾದ ಯುದ್ಧ ಸಾಮರ್ಥ್ಯವನ್ನು ಹೊಂದಿದ ವಿಮಾನಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಈ ವರದಿ ಮತ್ತೊಂದು ಮುಖ್ಯ ಅಂಶವನ್ನು ಒತ್ತಿ ಹೇಳುತ್ತದೆ. ಇದು ಏಕಾಏಕಿ ದೊಡ್ಡ ಪ್ರಮಾಣದ ವಿತರಣೆಯಲ್ಲ, ಬದಲಾಗಿ ಹಂತ ಹಂತವಾಗಿ ಸ್ಥಿರವಾಗುತ್ತಿರುವ ಸಪ್ಲೈ ಲೈನ್ ಎಂಬುದಕ್ಕೆ ಸೂಚನೆಯಾಗಿದೆ. HAL ಈಗಾಗಲೇ ನಿರ್ಮಾಣಗೊಂಡಿರುವ ಏರ್ ಫ್ರೇಮ್ಗಳಿಗೆ ಈ ಇಂಜಿನ್ಗಳನ್ನು ಜೋಡಿಸುವ ತಂತ್ರವನ್ನು ಅನುಸರಿಸುತ್ತಿದೆ. ಇದರಿಂದ ಬ್ಯಾಕ್ಲಾಗ್ ಅನ್ನು ಶೀಘ್ರವಾಗಿ ನಿವಾರಿಸಲು ಸಾಧ್ಯವಾಗಲಿದೆ, ಆದರೆ ಸಪ್ಲೈ ಚೈನ್ ಮತ್ತೆ ವ್ಯತ್ಯಯಗೊಳ್ಳದಿದ್ದರೆ ಮಾತ್ರ. ಒಟ್ಟಿನಲ್ಲಿ 6ನೇ F404 ಇಂಜಿನ್ ವಿತರಣೆಯು ತೇಜಸ್ ಉತ್ಪಾದನಾ ಲೈನ್ನಲ್ಲಿ ಕಂಡುಬಂದ ಅಚಲ ಸ್ಥಿತಿ ನಿಧಾನವಾಗಿ ಕರಗುತ್ತಿದೆ ಎಂಬ ಸ್ಪಷ್ಟ ಸೂಚನೆಯಾಗಿದೆ. GE ಏರೋಸ್ಪೇಸ್ 2026ರ ಉಳಿದ ಅವಧಿಯಲ್ಲೂ ನಿರಂತರವಾಗಿ ವಿತರಣೆಯನ್ನು ಮುಂದುವರೆಸಿದರೆ HALನ MK1A ಉತ್ಪಾದನಾ ಗುರಿಗಳು ಕೇವಲ ಯೋಜನೆಗಳಲ್ಲ, ನಿಜವಾದ ಉತ್ಪಾದನೆಯಾಗಿ ರೂಪಾಂತರಗೊಳ್ಳುವ ಸಾಧ್ಯತೆ ಇದೆ. ಈ ಉಚ್ಚ ಪಣದ ರಕ್ಷಣೆ ಯೋಜನೆಯಲ್ಲಿ ಪ್ರತಿಯೊಂದು ಇಂಜಿನ್ ಕೂಡ ವಿಳಂಬ ಮತ್ತು ಪುನಶ್ಚೇತನದ ನಡುವಿನ ಮಹತ್ವದ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ.
5 ತೇಜಸ್ MK1A ಯುದ್ಧ ವಿಮಾನಗಳು ಸಿದ್ಧ, ಆದರೆ IAF ಇಂಡಕ್ಷನ್ಗೆ ಸರ್ಟಿಫಿಕೇಷನ್ನ ಅಡ್ಡಿ. ಭಾರತೀಯ ವಾಯುಪಡೆಯೊಳಗೆ ತೇಜಸ್ MK1A ಯುದ್ಧ ವಿಮಾನದ ಸೇರ್ಪಡೆ ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. HAL ಅಧಿಕೃತವಾಗಿ 5 ಯುದ್ಧ ವಿಮಾನಗಳು ಸಂಪೂರ್ಣ ನಿರ್ಮಾಣಗೊಂಡು ಯಶಸ್ವಿ ಶಸ್ತ್ರಾಸ್ತ್ರ ಪರೀಕ್ಷೆಗಳ ನಂತರ ಹಸ್ತಾಂತರಕ್ಕೆ ಸಿದ್ಧವಾಗಿದೆ ಎಂದು ಘೋಷಿಸಿದೆ. ಆದರೆ ರಕ್ಷಣಾ ಮೂಲಗಳ ಪ್ರಕಾರ ಸರ್ಟಿಫಿಕೇಷನ್ ಮತ್ತು ಆಪರೇಷನಲ್ ಕ್ಲಿಯರೆನ್ಸ್ ಪ್ರಕ್ರಿಯೆಗಳ ಕಾರಣದಿಂದ ವಾಸ್ತವಿಕ ಇಂಡಕ್ಷನ್ ಇನ್ನೂ ವಿಳಂಬವಾಗುವ ಸಾಧ್ಯತೆ ಇದೆ. ತಯಾರಕಾ ಸಿದ್ಧತೆ ವರ್ಸಸ್ ಕಾರ್ಯಾಚರಣೆಯ ಅನುಮತಿ. ಹೈದರಾಬಾದ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ HAL ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾದ DK ಸುನಿಲ್ ರವರು ಉತ್ಪಾದನಾ ಲೈನ್ ಯುದ್ಧೋಪಯೋಗಿ ವಿಮಾನಗಳನ್ನು ನೀಡಿದೆ ಎಂದು ದೃಢಪಡಿಸಿದರು. ಈ 5 ತೇಜಸ್ MK1A ವಿಮಾನಗಳು ದೇಶೀಯ ಅಸ್ತ್ರ BVR ಕ್ಷಿಪಣಿಯ ಯಶಸ್ವಿ ಪರೀಕ್ಷೆ ಪೂರ್ಣಗೊಳಿಸಿದ್ದು ಹಾಗೂ ಬ್ರಿಟನ್ ನಿರ್ಮಿತ ಆಸರಾಮ್ ಕ್ಲೋಸ್ ಕಂಬ್ಯಾಟ್ ಮಿಸೈಲ್ ಇಂಟಿಗ್ರೇಷನ್ ಅನ್ನು ಪೂರ್ಣಗೊಳಿಸಿವೆ. HAL ಪ್ರಸ್ತುತ ಹಣಕಾಸು ವರ್ಷದೊಳಗೆ ಈ ಎಲ್ಲ ವಿಮಾನಗಳನ್ನು IAFಗೆ ಹಸ್ತಾಂತರಿಸಲು ಮುಂದಾಗಲು ಉದ್ದೇಶಿಸಿದೆ. HAL ಹೇಳಿಕೆಯಂತೆ 5 ಯುದ್ಧ ವಿಮಾನಗಳು ಪ್ರಮುಖ ಒಪ್ಪಂದಿತ ಸಾಮರ್ಥ್ಯಗಳನ್ನು ಒಳಗೊಂಡು ಸಂಪೂರ್ಣವಾಗಿ ವಿತರಣೆಗೆ ಸಿದ್ಧವಾಗಿದೆ. ಇದಲ್ಲದೆ ಇನ್ನೂ 9 ಏರ್ ಫ್ರೇಮ್ಗಳು ನಿರ್ಮಾಣಗೊಂಡು ಹಾರಾಟ ಪರೀಕ್ಷೆ ನಡೆಸಿದ್ದು GE F404 ಇಂಜಿನ್ಗಳಿಗಾಗಿ ಕಾಯುತ್ತಿವೆ. ಏಕೆಂದರೆ ಅಮೆರಿಕದ ಸಪ್ಲೈ ಡಿಲೇ ಇನ್ನೂ ಸಮಸ್ಯೆಯಾಗಿದೆ. ಸರ್ಟಿಫಿಕೇಷನ್ ಎಂಬ ದೊಡ್ಡ ಅಡ್ಡಿ. HALನ ಆಶಾವಾದದ ನಡುವೆಯೂ ರಕ್ಷಣಾ ವಲಯದ ಅಧಿಕಾರಿಗಳು ಎಚ್ಚರಿಸುತ್ತಾರೆ, ಕಾರ್ಖಾನೆಯ ಸಿದ್ಧತೆ ಎಂದರೆ ಯುದ್ಧ ಸಿದ್ಧತೆ ಅಲ್ಲ. IAF ಮೇ 2026ರಲ್ಲಿ ಸಮಗ್ರ ಪ್ರಾಜೆಕ್ಟ್ ರಿವ್ಯೂ ನಡೆಸಲು ನಿರ್ಧರಿಸಿದೆ. ವಾಯುಪಡೆ ಪೂರ್ಣ ಆಪರೇಷನಲ್ ಕಾನ್ಫಿಗರೇಷನ್ ಮೇಲೆಯೇ ಒತ್ತಾಯ ಮಾಡುತ್ತಿದೆ. ಇನ್ನೂ ಬಾಕಿ ಇರುವ ಪರೀಕ್ಷೆಗಳು ಪೂರ್ಣ ಫ್ಲೈಟ್ ಎನ್ವೆಲಪ್ ವ್ಯಾಲಿಡೇಷನ್, ಉತ್ತಮ್ AESA ರೆಡಾರ್ ಮತ್ತು EW ಸೂಟ್ ಇಂಟಿಗ್ರೇಷನ್, ರಿಲಯಬಿಲಿಟಿ ಮತ್ತು ಕ್ವಿಕ್ ಟರ್ನ್ಅರೌಂಡ್ ಪರೀಕ್ಷೆಗಳು. ಒಬ್ಬ ರಕ್ಷಣಾ ಅಧಿಕಾರಿಯು ಹೇಳುವಂತೆ ಈ ಎಲ್ಲ ಮಾನದಂಡಗಳು ಪ್ರಮಾಣೀಕರಿಸದವರೆಗೆ ವಿಮಾನಗಳು ತಾಂತ್ರಿಕವಾಗಿ ಸಿದ್ಧವಾದರೂ ಸ್ಕ್ವಾಡ್ರನ್ ಸೇವೆಗೆ ಪ್ರವೇಶಿಸಲ್ಲ. MiG-21ಗಳನ್ನು ಬದಲಿಸುವ ಜವಾಬ್ದಾರಿ ಇರುವುದರಿಂದ ಭಾರತೀಯ ವಾಯುಪಡೆಗೆ ಈ ವಿಷಯದಲ್ಲಿ ಯಾವುದೇ ತಾರತಮ್ಯ ತಾಳಲು ಸಿದ್ಧವಿಲ್ಲ. ಈ ಸ್ಥಿತಿ ಉದ್ಯಮದ ಮೈಲ್ಸ್ಟೋನ್ಗಳು ಮತ್ತು ಸೇನೆಯ ಯುದ್ಧ ಅಗತ್ಯಗಳ ನಡುವಿನ ಸಹಜ ಸಂಘರ್ಷವನ್ನು ತೋರಿಸುತ್ತದೆ. ತೇಜಸ್ MK1A ಅಂತಿಮ ಕ್ಲಿಯರೆನ್ಸ್ಗಾಗಿ ಕಾಯುತ್ತಿರುವ ಈ ಹಂತ ಒಂದು ಯುದ್ಧ ವ್ಯವಸ್ಥೆಯ ಮೇಲೆ ನಂಬಿಕೆ ನಿರ್ಮಾಣವಾಗುವುದು ಕೇವಲ ತಂತ್ರಜ್ಞಾನದಿಂದಲ್ಲ, ಸಂಕೀರ್ಣ ಯುದ್ಧ ಪರಿಸ್ಥಿತಿಯಲ್ಲಿ ಬದುಕಿ ಹೋರಾಡುವ ಸಾಮರ್ಥ್ಯದಿಂದ ಎಂದು ಮತ್ತೆ ನೆನಪಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.